ನಾನು ನಿನ್ನ ಮಾತನ್ನ ಹೇಗೆ ನಂಬೋದು ಕಾಂತಮ್ಮ? ಭವಾನಿ, ಇಡೀ ಪ್ರಪಂಚ ನಡೀತಾ ಇರೋದೆ ಈ ನಂಬಿಕೆ ಅನ್ನೋ ಪದದ ಮೇಲೆ. ಡೋಲ್ದೆ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನಿಗೆ ಸಾಥ್ ಕೊಡಲೇಬೇಕು. ನಾವಿಬ್ರು ಮಾಡ್ತಾ ಇರೋದು ಒಂದೇ ಕೆಲಸ ಅಂದಮೇಲೆ ಒಬ್ರಿಗೊಬ್ರು ಆಗದೆ ಇದ್ರೆ ಹೇಗೆ ಭವಾನಿ? ನೋಡು, ಬರೀ ದುಡ್ಡು ಮಾಡಬೇಕು ಅನ್ನೋದಷ್ಟೇ ನನ್ನ ಆಸೆ ಅಲ್ಲ. ಅಷ್ಟೇ ಆಗಿದ್ದಿದ್ರೆ ಗೊತ್ತು, ಚೆನ್ನಾಗಿ ಗೊತ್ತು. ನಿನ್ನ ಮಗಳು ನಕ್ಷತ್ರನ ಕ್ರಿಶ್ ಕೊಟ್ಟು ಮದುವೆ ಮಾಡಬೇಕು ಅನ್ನೋದೇ ನಿನ್ನ ಆಸೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೌದು, ಅದರಿಂದ ನನ್ನ ಮಗಳ ಜೀವನ ಸೆಟ್ಲಾಗುತ್ತೆ. ಅವಳು ಇಷ್ಟಪಟ್ಟಿರೋ ಹುಡುಗ ಅವಳಿಗೆ ಸಿಗ್ತಾನೆ. ಭವಾನಿ, ಈ ಕಾಗಕ್ಕ ಗುಬ್ಬಕ್ಕನ ಕತೆನ ಬೇರೆ ಯಾರ ಹತ್ರ ಆದರೂ ಹೇಳು. ಇವಳು ಕತ್ತರಗುಪ್ಪೆ ಕಾಂತಮ್ಮ ಕತೆ ಹೊಡೆಯೋರ್ನ ಕಂಡ್ರೆ ಅಸ್ಸಲ್ಗಾಗಲ್ಲ. ಮಗಳ ಜೀವನ ಸೆಟ್ಲಾಗುತ್ತೆ ಅನ್ನೋದ್ರ ಜೊತೆಗೆ ನಿಮ್ಮ ಜೀವನನೂ ಸೆಟ್ಲಾಗುತ್ತೆ ಅನ್ನೋದೇ ಮುಖ್ಯ ತಾನೇ. ನಾನು ಅಂದ್ಕೊಂಡಂಗೆ ಅಲ್ಲ ಕಾಂತಮ್ಮ ನೀನು. ಮೈ ಗೆಸ್ ವಾಸ್ ರಾಂಗ್. ಅದಕ್ಕೆ ಹೇಳಿದ್ದು ಭವಾನಿ, ಕತ್ತರಗುಪ್ಪೆ ಕಾಂತಮ್ಮನ್ನ ನೆಗ್ಲೆಕ್ಟ್ ಮಾಡಬೇಡ ಅಂತ. ಹಾಗಾದ್ರೆ ನಿನ್ನ ಉದ್ದೇಶ ಖಂಡಿತವಾಗ್ಲೂ ಲಿಖಿತಾನೇನಾ? ಖಂಡಿತ ನಿಜ. ಅವಳಿಗೆ ಸಿಗಬೇಕಾದ ಗೌರವ ಎಲ್ಲ ಸಿಕ್ಕಿ ಈ ಮನೆಯಲ್ಲಿ ಅವಳಿಗೊಂದು ಒಳ್ಳೆ ಸ್ಥಾನ ಸಿಗಬೇಕು. 3 ತಲೆಮಾರಿಗೆ ಸಾಕಾಗೋಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಅಂತೂ ನನಗೆ ಖಂಡಿತ ಇಲ್ಲ. ಯಾಕೆಂದರೆ ಲಿಖಿತಾನೇ ನಮ್ಮ ವಂಶಕ್ಕೆ ಕೊನೆ ಕುಡಿ. ಬೇರೆ ಯಾರು ಗಂಡು ಮಕ್ಳು ಇಲ್ವಲ್ಲ. ದಟ್ಸ್ ಟ್ರೂ. ಆದರೆ ಈಗ ಅದಕ್ಕೆ ಏನು ಮಾಡಬೇಕು ಅಂತೀಯಾ? ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತಾರೆ. ಅದಕ್ಕೆ ನಾನು ನಿನಗೆ ಇಷ್ಟು ದೊಡ್ಡ ಆಫರ್ ಕೊಡ್ತಾ ಇರೋದು. ನಮ್ಮಿಬ್ಬರು ಗುರಿನೂ ಬೇರೆ ಬೇರೆ ಆದರೂ ಅದ್ರ ಮಧ್ಯೆ ಇರೋ ಸಮಸ್ಯೆ ಒಂದೇ. ಅವಳೇ ರಾಧಾ. ಅವಳನ್ನ ಈ ಮನೆಯಿಂದ ಆಚೆ ಹಾಕದೆ ಹೋದರೆ ನಮ್ಮ ಕೆಲಸ ಆಗೋದೇ ಇಲ್ಲ. ಹಲೋ, ಏನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ನಾ ಹೇಳಿದ ಡೀಲು ಓಕೆನಾ? ಓಕೆ, ಬಟ್ ಒನ್ ಥಿಂಗ್ ಕಾಂತಮ್ಮ, ಯಾವುದೇ ಕಾರಣಕ್ಕೂ ನನಗೆ ಮೋಸ ಮಾಡಬಾರ್ದು. ನಾನು ನಿನಗೆ ಅದನ್ನೇ ಹೇಳಕ್ಕೆ ಬಂದೆ ಭವಾನಿ. ಮುಂದೆ ನಮ್ಮ ಕೆಲಸಗಳಾಗುವಾಗ 108 ತೊಂದರೆಗಳಾಗ್ಬೋದು. ಆದರೆ ನಮ್ಮಿಬ್ಬರು ಮಾತು ನಮಗೆ ನೆನಪಿರಬೇಕು.